ಗಾಡಿಗೆ ಫೋನ್ ಮಾಡಿ ದೊಡ್ಡಣ್ಣೆ ತೋಕರೆ ಹುಷಾರಿಲ್ಲ ಅಂದವರು ನೋಡಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಏನೀಗ ರಘು ಅಂತ ಬಂದಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳ್ಳಿಗಳಿಗೆ ಆಂಬುಲೆನ್ಸ್ ನಾವೆಲ್ಲ ಡೋಲಿ ಕಟ್ಟಿ ನ್ಯಾನೆ ಕಟ್ಟಿ ಒತ್ಕೊಂಡು ಹೋಯ್ತಿದ್ವಿ. ಈಗ ನೋಡಿ ಆಂಬುಲೆನ್ಸೇ ಬರ್ತಾ ಇದೆ. ಹಾಗಾಗಿ ಹುಷಾರಿಲ್ಲ ಅನ್ನೋರು ದಯವಿಟ್ಟು ಫೋನ್ ಮಾಡಿ, ಫೋನ್ ನಂಬರ್ ಕೊಡ್ತಾರೆ. ಮತ್ತೆ ಗರ್ಭಿಣಿ ಹೆಂಗಸರುಗಳು ಕೂಡ ಫೋನ್ ಮಾಡಿ. ಆಂಬುಲೆನ್ಸ್ ಬಂತು ನೋಡಿ ನಮ್ಮ ಗ್ರಾಮಕ್ಕೆ. ನೋಡಿ ಈ ರೀತಿ ಪೇಷಂಟ್ನ ಹುಷಾರಿಲ್ಲ ಜಾತ್ರೆ ಬಿಟ್ಟು ಅವತ್ತು ಕಾಟ್ಲೋಗ್ಬಿಟ್ಟಿವೆ. ಆಯ್ತು ಅಭಿವೃದ್ಧಿ ಪ್ರಾಧಿಕಾರ ಒಳ್ಳೆ ಕೆಲಸ ಮಾಡಿದೆ. ಹುಷಾರಿಲ್ಲ ಅಂದವ್ರಿಗೆ ಹಳ್ಳಿಗಳಿಗೆ ಗಾಡಿನೇ ಬರಂಗ್ ಮಾಡಿಕೊಟ್ಟಿದೆ. ನೋಡಿ ದೊಡ್ಡಣೆ ತೋಕರೆ ಕೊಮ್ದಿಕ್ಕಿ ಕೊಕ್ಬರೆ ಇಂಡಿನಾಥ ಪಡ್ಸಲ್ನಾಥ ಕುಗ್ರಾಮಗಳೇನಿದೆ ಕುಗ್ರಾಮಗಳಿಗೆ ಈ ಒಂದು ಸೌಲಭ್ಯ ಮಾಡಿಕೊಟ್ಟಿದೆ. ನೋಡಿ ಇಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಇಲ್ಲ. ರೋಡ್ ಇಲ್ಲ, ಕರೆಂಟ್ ಇಲ್ಲ, ಜೊತೆಗೆ ಬಸ್ ಇಲ್ಲ. ಹಾಗಾಗಿ ಇನ್ನು ಸ್ವತಂತ್ರ ಬಂದು 76 ವರ್ಷ ಕಳೆದರೂ ಇಲ್ಲ. ಆ ಒಂದು ಈ ಗ್ರಾಮಗಳಿಗೆ ಏನಿವಾಗ ನಮ್ಮ ರಘು ಸಾಹೇಬರು ಬಂದಿದ್ದಾರೆ ಅಭಿವೃದ್ಧಿ ಪ್ರಾಧಿಕಾರ, ಅವರು ಈ ರೀತಿ ಈ ಜನರ ಕಷ್ಟನ ನೋಡಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಇವ್ರಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಇನ್ನು ಒಂದು ಸಿಸ್ಟರ್ ಬೇಕಾಗಿದೆ. ಹಾಗಾಗಿ ಹೇಳ್ಬೇಕಲ್ಲ ನಾವು. ಇವರೇ ನಮ್ಮ ಡ್ರೈವರು. ಅಕ್ಕಿ ಕಡೆ ಹೋಗ್ರೆ ನೋಡಿ ಗರ್ಭಿಣಿ ಹೆಂಗಸರು ಹುಷಾರಿಲ್ಲ ಅಂತಂದ್ರೆ, ಊರವ್ರಿಗೆ ಹುಷಾರಿಲ್ಲ ಅಂತಂದ್ರೆ ದಯವಿಟ್ಟು ಆಂಬುಲೆನ್ಸ್ ಫೋನ್ ಮಾಡಿ. ಬೆಟ್ಟದಿಂದ ಆಂಬುಲೆನ್ಸ್ ಬರುತ್ತೆ. ಎಲ್ಲ ಡೋಲಿ ಕಟ್ಟಿ ಎಲ್ಲ ಒತ್ಕೊಂಡು ಹೋಯ್ತಿದ್ವಿ. ಇವಾಗ ಹಂಗೇನಿಲ್ಲ. ನಮ್ಮ ಪ್ರಾಧಿಕಾರ ಅಭಿವೃದ್ಧಿ ರಘು ಸರ್ ಇದಾರಲ್ಲ, ಅವರು ಈ ಕಷ್ಟನ ನೋಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಏನು ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಘು ಸರ್ ಇದ್ದಾರೆ. ಈ ಜನರ ಕಷ್ಟ ನೋಡಿ ಈ ರೀತಿ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅವರಿಗೆ, ಅವ್ರ ಕುಟುಂಬ ವರ್ಗದವರಿಗೆ ಮಲೆ ಮಹದೇಶ್ವರ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಸನ್ಮಂಗಳ ಉಂಟು ಮಾಡಲಿ. ಮತ್ತೆ ಇನ್ನು ಇದೇ ರೀತಿ ಜನಗಳಿಗೆ ಜೀಪ್ ವ್ಯವಸ್ಥೆ ಬೇಕಿದೆ. ಹಾಗಾಗಿ ಜೀಪ್ ವ್ಯವಸ್ಥೆ ಮಾಡಿಕೊಡ್ಲಿ. ಜೀಪ್ ಬರ್ತಾ ಇದೆ, ಆದ್ರೆ ಅದು ಸಾಲ್ತಾ ಇಲ್ಲ, ಕಮ್ಮಿ ಜನರನ್ನ ತರ್ತಾ ಇದೆ. ಹಾಗಾಗಿ ಈ ರೀತಿ ಒಂದು ಲಾಂಗ್ ಗಾಡಿಗಳನ್ನ ಮಾಡಿಕೊಟ್ಟು ಮಲೆ ಮಹದೇಶ್ವರ ಸ್ವಾಮಿಯ ನಾವೇನು ಬೇಡಗಂಪಣ ಜನಾಂಗ ಇದ್ದೀವಿ, ಪೂಜೆ ಮಾಡುವಂತ ಜನ, ಇವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಅದು